स्तोत्रवक्त्राय ನಮಸ್ಕಾರ ವೀಕ್ಷಕರೇ, ಕಲ್ಯಾಣ ಮಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಪ್ರತಿದಿನದಂತೆ ಇವತ್ತು ಕೂಡ ಕಲ್ಯಾಣ ಮಸ್ತು ಕಾರ್ಯಕ್ರಮದಲ್ಲಿ ಮದುವೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾವು ಮಾತನಾಡ್ತೀವಿ. ಅಂದ್ರೆ ಸಾಕಷ್ಟು ಸಂದರ್ಭಗಳಲ್ಲಿ ದೋಷ ಇರುತ್ತೆ, ಜಾತಕದಲ್ಲಿ ದೋಷ ಇರುತ್ತೆ ಅಥವಾ ಬೇರೆ ಬೇರೆ ದೋಷಗಳಿರುತ್ತೆ. ಈ ಹಿನ್ನೆಲೆಯಲ್ಲಿ ಹುಡುಗಿಗೆ ಅಥವಾ ಹುಡುಗನಿಗೆ ಮದುವೆ ಆಗದೇ ಇರೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಆದ್ರೆ ಇವತ್ತಿನ ಕಲ್ಯಾಣ ಮಸ್ತು ಕಾರ್ಯಕ್ರಮದಲ್ಲಿ ಮಂಗಳ ಕಾರ್ಯಗಳಿಗೆ ಯಾವ ರೀತಿಯಾಗಿ ಕುಲದೇವರ ಶಾಪ ಅಡ್ಡಿಯಾಗತ್ತೆ, ಕಂಕಣ ಭಾಗ್ಯ ಕೂಡಿ ಬರೋದಕ್ಕೆ ಮನೆ ದೇವರ ಅನುಗ್ರಹ ಇರಲೇಬೇಕಾ, ಒಂದು ವೇಳೆ ಮನೆ ದೇವರು ಏನಾದ್ರೂ ಮುನಿದ್ರೆ ಸಂತೈಸೋದು ಹೇಗೆ, ಪರಿಹಾರವನ್ನ ಹೇಗೆ ಮಾಡ್ಕೊಳ್ಬೇಕು, ಮದುವೆಗೂ ಕುಲದೇವರಿಗೂ ಮನೆ ದೇವರಿಗೂ ಯಾವ ರೀತಿಯಾದಂತಹ ಸಂಬಂಧ ಇದೆ, ಇವೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಗುರೂಜಿ ಹರಿಶಾಸ್ತ್ರಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರಮ್ಮ. ಸಾಮಾನ್ಯವಾಗಿ ಜಾತಕದಲ್ಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ದೋಷಗಳ ಬಗ್ಗೆ ನಾವು ಮಾತನಾಡ್ತೀವಿ, ಅಥವಾ ಈ ತರ ದೋಷ ಇದೆ ಅಥವಾ ಇಂತಹ ಸಮಸ್ಯೆಗಳಿದೆ ಅಂತ ಹೇಳಿ. ಕುಲದೇವರ ಶಾಪ ಅಥವಾ ಕುಲದೇವರ ವಿಷಯ, ಮನೆ ದೇವರ ವಿಷಯ ಮದುವೆಗೂ ಕೂಡ ಸಂಬಂಧ ಇದೆಯಾ, ಹೇಗೆ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಾಗರ್ತಾಪಿವ ಸಂಪೃಕ್ತೌ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನೆ ದೇವರು ಮತ್ತು ಕುಲದೇವರು ಅನ್ನುವಂಥದ್ದು ಮನೆಯ ಯಜಮಾನ ಇದ್ದ ಹಾಗೆ. ಹೇಗೆ ಒಂದು ಮನೆಗೆ ಗಂಡಸನ್ನುವಂಥವನು ಯಜಮಾನನಾಗಿ ತನ್ನ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸ್ತಾನೋ, ಹಾಗೆ ಒಂದು ಕುಲಕ್ಕೆ ಮತ್ತು ಒಂದು ಮನೆಗೆ ಅನ್ನುವಂಥ ಒಬ್ಬ ಯಜಮಾನ ಇರ್ತಾನೆ. ಕುಲಕ್ಕೆ ಯಜಮಾನ ಆಗಿರ್ತಕ್ಕಂಥವಳು ತಾಯಿ, ಅಂದರೆ ಅಮ್ಮನವರನ್ನ ನಾವು ಕುಲದೇವಿ ಅಂತ ಹೇಳ್ತೀವಿ. ಸಾಧಾರಣವಾಗಿ ಕುಲದೇವಿ ಅಂತಂದ್ರೆ ಯಾವುದು ಗಂಡು ದೇವರಿರಲ್ಲ, ಹೆಣ್ಣು ದೇವರನ್ನ ನಾವು ಕುಲದೇವಿ ಅಂತ ಹೇಳ್ತೀವಿ. ಆದರೆ ಮನೆ ದೇವರು ಮಾತ್ರ ಪ್ರತಿಯೊಬ್ಬರಿಗೂ ಒಂದೊಂದು ದೇವರುಗಳು ಇರುತ್ತೆ. ಸುಮಾರು ಜನಕ್ಕೆ ಲಕ್ಷ್ಮೀ ವೆಂಕಟೇಶ್ವರ ಆಗ್ಬೋದು, ಸುಮಾರು ಜನಕ್ಕೆ ಪರಮೇಶ್ವರ ಆಗ್ಬೋದು, ಕಾಲಭೈರವ ಆಗ್ಬೋದು. ಹೀಗೆ ಹಲವಾರು ವಿಧವಾದಂತಹ ಕ್ರಮಗಳನ್ನು ಆಚರಣೆ ಮಾಡ್ಬೋದು ಮನೆ ದೇವರ ವಿಚಾರದಲ್ಲಿ. ಆದರೆ ಕುಲದೇವರು ಅನ್ನುವಂತಹದ್ದು ನಮಗೆ ಒಂದು ಕುಲಕ್ಕೆ ಒಂದೇ ದೇವತೆ ಅಂತ ಹೇಳ್ತೀವಿ. ಉದಾಹರಣೆಗೆ ನಾವು ಇಟ್ಕೊಂಡಿರ್ತಕ್ಕಂಥ ವರ್ಣಗಳಲ್ಲಿ ನೋಡಿದ್ರೆ ಕೂಡ ಬ್ರಾಹ್ಮಣರಿಗೆ ಕುಲದೇವಿ ಯಾರು? ಗಾಯತ್ರಿ ದೇವಿ. ಹಾಗೆ ವೈಶ್ಯರಿಗೆ ಕುಲದೇವರು ಯಾರು? ಕನ್ಯಕಾ ಪರಮೇಶ್ವರಿ. ಹೀಗೆ ನಾವು ನೋಡ್ತಾ ಬಂತಂದ್ರೆ ಕೆಲವೊಂದು ವೈಶ್ಯರಲ್ಲಿ ಪಂಗಡಗಳಿದೆ, ಕೆಲವರಿಗೆ ಅನ್ನಪೂರ್ಣೇಶ್ವರಿ ಕುಲದೇವಿ ಬರುತ್ತೆ. ಹೀಗೆ ಹಲವಾರು ವಿಧವಾದಂಥ ಕ್ರಮಗಳು, ಆಯಾ ಕುಲಕ್ಕೆ ಒಂದೊಂದು ಕುಲದೇವಿ ಇರುತ್ತೆ. ಆ ಕುಲದೇವಿಯನ್ನ ಆರಾಧನೆ ಮಾಡುವಂಥದ್ದು ಬಹಳಷ್ಟು ವಿಶೇಷ. ಸುಮಾರು ಜನ ಒಂದು ಹೆಣ್ಣಿಗಾಗಲಿ ಒಂದು ಗಂಡಿಗಾಗಲಿ ಮದುವೆ ವಿಳಂಬ ಆಗ್ತಾ ಇದ್ರೆ ಜಾತಕದಲ್ಲಿ ಏನೋ ದೋಷ ಇದೆ, ಜಾತಕ ತಗೊಂಡು ಜ್ಯೋತಿಷ್ಯರ ಬಳಿಗೆ ಹೋಗೋಣ, ಅಥವಾ ಏನೋ ಒಂದು ಅರಕೆ ಓದ್ಕೊಳ್ಳೋಣ, ಅಥವಾ ಏನಾದ್ರೂ ವಿವಾಹ ಅನ್ನುವಂಥದ್ದು ಲೇಟ್ ಆಗ್ತಾ ಇದ್ರೇನೆ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ನಾವು ಕುಕ್ಕೆಗೆ ಹೋಗಿ ಬಂದ್ಬಿಡೋಣ, ಘಾಟಿಗೆ ಹೋಗಿ ಬಂದ್ಬಿಡೋಣ, ಕಾಳಸ್ತಿಗೆ ಹೋಗಿ ಬಂದ್ಬಿಡೋಣ ಅಂತ. ಆದ್ರೆ ನಿಮ್ಗೆ ಆ ದೋಷನೇ ಇರಲ್ಲ, ನಿಮ್ಮ ಮಗನ ಜಾತಕ ಅಥವಾ ಮಗಳ ಜಾತಕದಲ್ಲಿ ದೋಷವೇ ಇರಲ್ಲ, ಆದ್ರೂ ಕೂಡ ನೀವು ಹೋಗಿ ಸುಮ್ಮನೆ ದೇವಸ್ಥಾನಗಳು ಸುತ್ತುವಂಥದ್ದು ಮಾಡ್ತಾ ಇರ್ತೀರಾ. ಹಾಗಾಗಿ ಏನು ಮುಖ್ಯ ಕಾರಣ? ಒಂದು ಸಮಸ್ಯೆ ಇದೆ ಅಂದ್ರೆ ಆ ಸಮಸ್ಯೆಗೆ ಕಾರಣ ಏನು ಅನ್ನೋಂಥದ್ದು ನಾವು ತಿಳಿಬೇಕು. ಕುಲದೇವತೆ ಶಾಪ ನಮಗಿದೆಯೇ ಅಂತಂದ್ರೆ, ಅಥವಾ ಕುಲದೇವತಾ ಪೂಜೆಯನ್ನು ನಾವು ಮಾಡದೆ ಬರ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನಾವು ಮಾಡ್ತಾ ಇಲ್ಲ, ಸುಮಾರು ವರ್ಷಗಳಿಂದ ನಿಲ್ಲಿಸ್ಬಿಟ್ಟಿದೀವಿ ಅಂತಂದ್ರೆ, ಅದಕ್ಕೆ ಏನು ಪ್ರತಿರೂಪವಾಗಿ ನಮ್ಮ ಮನೆಯಲ್ಲಿ ನಡೆಯುತ್ತಂದ್ರೆ ಅದಕ್ಕೆ ಮನೆಯಲ್ಲಿ ಶುಭ ಕಾರ್ಯಗಳು ಆಗೋದಿಲ್ಲ. ಉದಾಹರಣೆ ಹೇಳೋದಾದ್ರೆ, ಒಂದು ವ್ರತವನ್ನ ಮಾಡ್ಲಿಕ್ಕೂ ಕೂಡ ಮನೆಯಲ್ಲಿ ಹೆಣ್ಣು ಮಗಳಿಗೆ ಇಷ್ಟ ಆಗೋದಿಲ್ಲ, ಜಗಳಗಳಾಗ್ತಾನೆ ಇರುತ್ತೆ. ತಮ್ಮ ಮಕ್ಕಳಿಗೆ ವಿವಾಹ ಮಾಡಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತಾರೆ, ಆದ್ರೆ ಮನೆಯಲ್ಲಿ ಒಂದು ಗಣಪತಿ ಪೂಜೆಯನ್ನು ಕೂಡ ಮಾಡುವಷ್ಟು ಶುಭ ಕಾರ್ಯಗಳು ಆಗೋಲ್ಲ. ಕಾರಣ ಕುಲದೇವತೆಗಳು ಶಾಪ ಅಂತ ಹೇಳ್ತೀವಿ. ಕುಲದೇವತೆ ಅಂತಂದ್ರೆ ನಿಮ್ಮ ಒಬ್ಬರಿಗೆ ಸೇರಿದಂತಲ್ಲ, ನಿಮ್ಮ ಇಡೀ ಕುಲಕ್ಕೆ ಸೇರಿದಂತ ದೇವತೆ. ಹಾಗಾಗಿ ಯಾವುದೇ ಶುಭ ಕಾರ್ಯ ನಿಮ್ಮ ಮಗಳಿಗಾಗ್ಲಿ ಮಗನಿಗಾಗ್ಲಿ ಒಂದು ಶುಭ ಕಾರ್ಯವನ್ನ ಮಾಡಬೇಕು, ಮದುವೆಗೆ ತಯಾರಿ ಮಾಡ್ಕೊಳ್ತೀರಾ, ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಜಾತಕವನ್ನ ಪ್ರಿಂಟ್ ಮಾಡಿಸಿ ನಾವು ಹುಡುಗನ್ನ ಅಥವಾ ಹುಡುಗಿನ ಹುಡುಕಬೇಕು ಅಂತ ನೀವು ಯಾವಾಗ ಯೋಚನೆ ಮಾಡ್ತಿರೋ, ಆಗ ನೀವು ಮೊದಲನೇ ಮಾಡಬೇಕಾಗಿರೋ ಫಸ್ಟ್ ಸ್ಟೆಪ್ ಏನು? ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಆ ಜಾತಕವನ್ನಿಟ್ಟು ಪೂಜೆ ಮಾಡಿಸ್ಬೇಕು. ಆಮೇಲೆ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಜಾತಕವನ್ನಿಟ್ಟು ಪೂಜೆ ಮಾಡಿಸಿ ಒಂದು ಅರಿಶಿಣದ ಬಟ್ಟೆಯಲ್ಲಿ ಒಂದು 11 ರೂಪಾಯಿ ಅಥವಾ 101 ರೂಪಾಯಿನ ಕಟ್ಟಿ ಮುಡುಪನ್ನ ಕಟ್ಟಿ ಇಡಬೇಕು ಕುಲದೇವತೆಗೆ ಮತ್ತು ಮನೆ ದೇವರಿಗೆ. ಇದೇ ಮೊದಲನೇ ಸ್ಟೆಪ್ ಅಂತ ಹೇಳ್ತೀವಿ. ಇದಕ್ಕೆ ಮೊದಲನೇದು ವಿವಾಹಕ್ಕೆ. ಮನೆಯನ್ನ ಕಟ್ಟಬೇಕಾದ್ರೂ ಕೂಡ ಇದೇ ಪದ್ಧತಿ ಆಚರಣೆ ಮಾಡಬೇಕು. ಹಾಗಾಗಿ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಆದ್ರೂ ಕುಲದೇವರ ದರ್ಶನ, ಮನೆ ದೇವರ ದರ್ಶನ, ಅವರ ಸೇವೆ, ಪ್ರಾರ್ಥನೆ ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಇದನ್ನ ಮಾಡದವರಿಗೆ ಜಾತಕದಲ್ಲಿ ಒಮ್ಮೆ ಸ್ವಲ್ಪ ದೋಷ ಇದ್ರೂ ಕೂಡ ಪರಿಹಾರವಾಗಿ ವಿವಾಹ ಅನ್ನುವಂಥದ್ದು ಉತ್ತಮವಾಗಿ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ನೀವು ಹೇಳಿದ್ರೆ ಅಂದ್ರೆ
ಕುಲದೇವರು ಅದರ ಜೊತೆಗೆ ಮನೆ ದೇವರ ದರ್ಶನವನ್ನ ಮಾಡಬೇಕಾಗತ್ತೆ ಅಂತ ಹೇಳಿ. ಅಂದ್ರೆ ಹುಡುಗ ಅಥವಾ ಹುಡುಗಿ ನೋಡುವಂತಹ ಸಂದರ್ಭದಲ್ಲಿ ಯಾವಾಗ ಆರಂಭ ಮಾಡ್ತಾರೋ ಆ ಸಂದರ್ಭದಲ್ಲಿ ಇದನ್ನ ಮಾಡಿ ಮುಗಿಸ್ಬೇಕಾಗತ್ತೆ ಅಂತ. ಕೆಲವು ಸಂದರ್ಭದಲ್ಲಿ ಈಗ ಅವ್ರಿಗೆ ಗೊತ್ತಾಗೋದಿಲ್ಲ, ಈಗ ಎಷ್ಟು ಪ್ರೋಗ್ರಾಮ್ ನೋಡಿದವರಿಗೆ ಗೊತ್ತಾಗಿರ್ಬೋದು ಆ ಮೊದಲೇ ನೋಡ್ಬೇಕು ಅಂತ ಹೇಳಿ. ಆ ನಂತರ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿ, ಈಗ ಇಲ್ಲ ಇದು ಶಾಪ ಇದೆ ಅನ್ನುವಂಥದ್ದು ಜಾತಕದ ಮೂಲಕವೇ ಗೊತ್ತಾಗತ್ತಾ ಹೇಗೆ, ಅಥವಾ ಯಾವ ಕಾರಣಗಳೇನಾದ್ರೂ ಸಿಂಪ್ಟಮ್ಸ್ ಗೊತ್ತಾಗತ್ತಾ ಅಂತ? ಜಾತಕದಲ್ಲಿ ಶಾಪ ಅನ್ನುವಂಥದ್ದು ನಾವು ಕಂಡುಹಿಡಿಯಬಹುದು. ಅದಕ್ಕೆ ಬಹಳಷ್ಟು ದಾರಿಗಳಿದೆ. ಯಾಕೆಂದ್ರೆ ಸ್ತ್ರೀ ಶಾಪ, ಗುರು ಶಾಪ, ಬ್ರಾಹ್ಮಣ ಶಾಪ, ದೇವ ಶಾಪ, ಇದೆಲ್ಲದಕ್ಕೂ ಒಂದೊಂದು ಗ್ರಹಗಳನ್ನ ಮುಖ್ಯವಾಗಿ ಋಷಿಮುನಿಗಳು ಇಟ್ಟಿದ್ದಾರೆ. ಆಯಾ ಗ್ರಹಗಳು ನೀಚವಾದ್ರೆ ಅಥವಾ ಆಯಾ ಗ್ರಹ ಯಾವುದಾದ್ರು ಪಾಪಗ್ರಹದ ಜೊತೆಗೆ ಸೇರಿದ್ರೆ ಅಂಥವ್ರಿಗೆ ಈ ತರ ಶಾಪ ಇರುತ್ತೆ ಅಂತ ನಾವು ಕಂಡುಹಿಡಿಬಹುದು. ಆದ್ರೆ ನಾನು ಒಂದು ಪ್ರಶ್ನೆಯನ್ನು ನನ್ನಲ್ಲೇ ನಾನು ಹಾಕೊಳ್ಳೋದೇನಂತಂದ್ರೆ, ಪ್ರತಿಯೊಬ್ಬರಿಗೂ ಮನೆ ದೇವರು ಗೊತ್ತಿರುತ್ತೆ, ಕುಲದೇವರು ಗೊತ್ತಿರುತ್ತೆ. ನಮ್ಮ ಮನೆ ದೇವರು ಕುಲದೇವರು ದರ್ಶನ ಮಾಡೋದು ನಮಗೇನು ಕಷ್ಟ ಇರುತ್ತೆ? ನಮ್ಮ ಮನೆಗೆ, ನನ್ನ ಮಗಳಿಗೆ, ನನ್ನ ಮಗನಿಗೆ ಒಳ್ಳೇದಾಗುತ್ತೆ ಅಂತಂದ್ರೆ. ಯಾಕಂದ್ರೆ ಕೊನೆಯದಾಗಿ ತಂದೆ ತಾಯಿಗಳು ಮೋಸ ಮಾಡಿ ಆದ್ರೂ ಸಂಪಾದಿಸ್ಲಿ, ನ್ಯಾಯವಾಗಾದ್ರೂ ಸಂಪಾದಿಸ್ಲಿ, ಯಾರಿಗೋಸ್ಕರ ಸಂಪಾದನೆ ಮಾಡ್ತಾರೆ? ಕಳ್ಳತನ ಮಾಡಿದ್ರು ಅವ್ರು ಅನುಭವಿಸಲ್ಲ, ತಮ್ಮ ಮಕ್ಕಳಿಗೆ ಮಾಡಿಡ್ತಾರೆ. ಮಕ್ಕಳು ಸುಖವಾಗಿದ್ರೆ ಇವರು ಸಂತೋಷವಾಗಿರ್ತಾರೆ, ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಮಕ್ಕಳು ದುಃಖವಾಗಿದ್ರೆ ಇವರು ದುಃಖವಾಗಿದ್ದು ಊಟ ಮಾಡೋದಿಲ್ಲ. ಹಾಗಾಗಿ ಮಕ್ಕಳಲ್ಲೇ ಸಂತೋಷ ಕಾಣದೆ ಪೋಷಕರಿಗೆ ಇರ್ತಕ್ಕಂಥ ದೊಡ್ಡ ವರ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಮಗಳು, ನನ್ನ ಮಗ ಒಳ್ಳೇದಾಗ್ತಾನೆ, ಅವನಿಗೆ ಒಳ್ಳೇದಾಗುತ್ತೆ, ವಿವಾಹ ಅನುಕೂಲ ಆಗುತ್ತೆ, ವಿವಾಹ ನಂತರ ಜೀವನವೂ ಚೆನ್ನಾಗಿರುತ್ತೆ ಅಂತಂದ್ರೆ ಒಂದು ಕುಲದೇವರಿಗೆ ಒಂದು ಅರ್ಕೆ ಹೊತ್ಕೊಂಡು ಒಂದು ಪೂಜೆ ಮಾಡೋದ್ರಿಂದ, ಮನೆ ದೇವರಿಗೆ ಒಂದು ಅರ್ಕೆ ಹೊತ್ಕೊಂಡು ಪೂಜೆ ಮಾಡೋದ್ರಿಂದ ಖಂಡಿತವಾಗಲೂ ಎಂತ ದೊಡ್ಡ ದೋಷವಿದ್ರೂ ಪರಿಹಾರವಾಗುತ್ತೆ. ಜಾತಕದಲ್ಲೂ ಗೊತ್ತಾಗುತ್ತೆ ಏನಾದ್ರೂ ಕುಲದೇವರ ಶಾಪ ಇದೆ ಅಂತಂದ್ರೆ ಮನೆಯ ಯಜಮಾನನ ಜಾತಕ ಅಥವಾ ದೊಡ್ಡ ಮಗನ ಜಾತಕವನ್ನ ನೋಡಿ ಕುಲದೇವರ ಶಾಪ ಅಥವಾ ಮನೆ ದೇವರ ಶಾಪ ಇದೆ ಅಂತ ಶನಿಗ್ರಹ ಮತ್ತು ರಾಹುವಿನ ಎರಡು ಗ್ರಹವನ್ನ ನೋಡಿ ಲಗ್ನದಿಂದ ಪ್ರಮಾಣವನ್ನ ನೋಡಿ ನಾವು ಕಂಡುಹಿಡಿಬಹುದು. ಅದರಂತೆ ನಾವು ಮಾಡಬಹುದು. ಕೆಲವರು ಕುಲದೇವರ ಹೆಸರು ಗೊತ್ತಿರಲ್ಲ, ಹಾಗಾಗಿ ಅಂತ ಹೆಸರು ಗೊತ್ತಿಲ್ಲದರೂ ಕೂಡ ಏನ್ ಮಾಡಬೇಕು ಅನ್ನೋದು ಕೂಡ ನಾವು ಪರಿಹಾರದಲ್ಲಿ ತಿಳ್ಕೊಳ್ಳೋಣ. ಓಕೆ, ನಮ್ಮ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಬಾಗಲಕೋಟೆಯಿಂದ ಲಕ್ಷ್ಮಿ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಲಕ್ಷ್ಮಿ ಅವರೇ? ಹೌದು, ಕೇಳಿಸ್ತಾ ಇದೆ. ನಮಸ್ತೆ. ಓಕೆ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನನ್ನ ತಂಗಿ ಬಗ್ಗೆ ಕೇಳ್ತಾ ಇದ್ದೀನಿ ಮೇಡಮ್. ಅವ್ರ ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ? ಹಾ, ಗೊತ್ತಿದೆ. ಹೇಳಿ. 30 ಓಕೆ 9 ಓಕೆ 1990. 1990. ಟೈಮಿಂಗ್ಸ್ ಗೊತ್ತಿದ್ಯಾ? ಹಾ, ಟೈಮಿಂಗ್ಸ್ ಬೆಳಗ್ಗೆ 5:30 6 ಗಂಟೆ. 5:30 6 ಗಂಟೆ. ಓಕೆ, ಗುರೂಜಿ ಇದಾರೆ, ಮಾತಾಡಿ. ಹಾ, ಆಯ್ತು. ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ. ಹೇಳಿಮ್ಮ, ಏನ್ ವಿಚಾರ ತಂಗಿ ಬಗ್ಗೆ? ನನ್ನ ತಂಗಿ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಏನು ವಿವಾಹಕ್ಕೋಸ್ಕರ ಅಲ್ವಾ? ಹಾ, ಹೌದು ಗುರುಜಿ. ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀರಮ್ಮ? 2 ವರ್ಷ ಮೇಲೆ ಆಯ್ತು ಗುರುಜಿ. ಪ್ರಯತ್ನ ಪಡ್ತಾ ಇದ್ರೆ ಇನ್ನು ಯಾವ್ದೋ ಅನುಕೂಲ ಆಗ್ತಾ ಇಲ್ಲ? ಇಲ್ಲ ಗುರುಜಿ. ಏನ್ ಓದಿದಾರ? ಅವ್ರಿಗೆ ಇಷ್ಟ ಆಗ್ತಿಲ್ಲ, ಅವ್ರಿಗೆ ಇಷ್ಟ ಆಗಿದ್ದು ನಮ್ಗೆ ಇಷ್ಟ ಆಗ್ತಿಲ್ಲ. ಏನ್ ಓದಿದಾರಮ್ಮ ಆಕೆ? ಅವರು ಬಿಕಾಂ ಮಾಡಿದಾರೆ ಗುರುಜಿ. ಬಿಕಾಂ ಮಾಡಿದ್ದಾರೆ. ನೋಡಿ, ಅವರ ಜಾತಕದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂತ ದೋಷ ಅಂತೂ ದೊಡ್ಡದಾಗಿ ಯಾವುದು ಇಲ್ಲ. ಆದ್ರೆ ಕುಜಗ್ರಹ ಮಾತ್ರ ರಾಹು ಕೇತುವಿನ ಹೊರಗಡೆ ಇದೆ. ರಾಹು ಕೇತುಗಳ ಒಳಗಡೆ ಎಲ್ಲಾ ಗ್ರಹ ಇದ್ರೆ ನಾವು ಕಾಳಸರ್ಪ ದೋಷ ಅಂತೀವಿ. ಆದ್ರೆ ನಿಮ್ಮ ತಂಗಿಗೆ ಕುಜಗ್ರಹ ಹೊರಗಡೆ ಇರೋದ್ರಿಂದ ಅರ್ಧ ಕಾಳಸರ್ಪ ದೋಷ ಅಂತ ಹೇಳ್ತೀವಿ. ಇದೇನು ದೊಡ್ಡ ದೋಷ, ಭಯ ಪಡಬೇಕು, ಏನೋ ಲೇಟ್ ಆಗುತ್ತೆ ಮ್ಯಾರೇಜ್ ಅಂತ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈಗಾಗಲೇ ಅವ್ರಿಗೆ 27 ವರ್ಷ ಇದೆ, ಕರೆಕ್ಟ್ ಆಗಿದೆ ಅವ್ರಿಗೆ ವಿವಾಹಕ್ಕೆ. ಒಂದು ರಾಹು ಶಾಂತಿಯನ್ನ ಮಾಡಿಸ್ಕೊಳ್ಳಿ, ನಿಮ್ಮ ತಂಗಿ ಹೆಸರಲ್ಲಿ ಒಂದು ರಾಹು ಶಾಂತಿಯನ್ನ ಮಾಡಿಸ್ಕೊಳ್ಳಿ. ಜೊತೆಗೆ ಅವ್ರಿಗೆ ರಾಹು ದಶೆನೇ ನಡೀತಾ ಇದೆ. ರಾಹು ದಶೆಯಲ್ಲಿ ಈಗ ಪ್ರಸ್ತುತ ಅವ್ರಿಗೆ ರವಿ ಭುಕ್ತಿ ನಡೀತಾ ಇದೆ. ಖಂಡಿತವಾಗ್ಲೂ ಅವ್ರಿಗೆ ಚಂದ್ರ ಭುಕ್ತಿ ಮುಗಿಯೋಷ್ಟೊತ್ತಿಗೆ ವಿವಾಹ ಆಗೇ ಆಗುತ್ತೆ. ಅಂದ್ರೆ 2019 ಡಿಸೆಂಬರ್ ಒಳಗೆ ವಿವಾಹ ಆಗೇ ಆಗುತ್ತೆ. ಒಂದು ರಾಹು ಶಾಂತಿಯನ್ನ ಮಾಡಿ, ಈಗಾಗಲೇ ನಾವು ಈ ಕಾರ್ಯಕ್ರಮದಲ್ಲಿ ಮಾತಾಡಿದಾಗೆ ಮನೆ ದೇವರಿಗೆ ಒಂದು ಮುಡುಪನ್ನು ಕಟ್ಟಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಆಗುತ್ತಮ್ಮ. ಶುಭವಾಗ್ಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದಕ್ಕಾಗಿ. ಗುರುಜಿ, ನಿಮ್ಮ ಜೊತೆ ಕೂಡ ನಾನು ಮಾತನಾಡ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಕುಲದೇವರ ಶಾಪ ತಲೆಮಾರುಗಳಿಗೂ ಕೂಡ ಕಾಡತ್ತಾ, ಪರಿಹಾರ ಹೇಗೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ. ಮದುವೆಗೆ ಆಗುವಂತಹ ಸಂದರ್ಭದಲ್ಲಿ ಕುಲದೇವರು ಹಾಗೆಯೇ ಮನೆ ದೇವರ ಶಾಪ ಇದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿನಿಂದ ಶಾಂತಲಾ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ಹಾ, ನಮಸ್ತೆ ಮೇಡಮ್. ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಕೇಳ್ತಿದ್ದೀರಾ? ನಾನು ಈಗ ನನ್ನ ಮಗನ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಓಕೆ. ಜೊತೆಗೆ ಮನೆ ದೇವ್ರದ್ದು ಯಾವ್ದು ಅಂತ ತಿಳ್ಕೊಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಫಸ್ಟ್ ನಿಮ್ಮ ಮಗಂದು. 3/7/1989. 89. ಬೆಳಗ್ಗೆ 7:32. ಓಕೆ, 7:32. 2 ಪ್ರಶ್ನೆನ ಕೇಳಿ ಗುರುಜಿ ಇದ್ದಾರೆ. ಹಾ, ಓಕೆ. ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. ಹೇಳಿ ತಾಯಿ, ಏನ್ ವಿಚಾರ ಆಗಿತ್ತು? ಇದು ನಾವು ಇಲ್ಲಿವರೆಗೂ ನಮ್ಮ ಮನೆ ದೇವರು ಕುಲದೇವರು ಶ್ರೀನಿವಾಸ, ಲಕ್ಷ್ಮೀ ಶ್ರೀನಿವಾಸ ಅಂತ ಮಾಡ್ಕೊಂಡ್ ಬಂದಿದ್ವಿ. ಸರಿ. ಈಗ ನನ್ನ ಮಗನ್ ಮದ್ವೆ ವಿಷಯಕ್ಕೆ ಸ್ವಲ್ಪ ತಡೆ ಆದಾಗ ಕೇಳಿದಾಗ ಅವ್ರು ಹೇಳಿದ್ರು ನಿಮ್ದು ನಂಜುಂಡೇಶ್ವರ ಬರುತ್ತೆ ಅಂತ. ಈಗ ನಮ್ಗೆ ಯಾವ್ದು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ನೋಡಿಮ್ಮ, ಜಾತಕದಲ್ಲಿ ನಾವು ಯಾವ ದೇವತೆ ನಿಮ್ಮ ಕುಲದೇವರು ಅಥವಾ ಮನೆ ದೇವರು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನ ನೀವು ನಂಬಲಿಕ್ಕೆ ಆಗೋಲ್ಲ. ಯಾಕೆಂತಂದ್ರೆ
ನೀವು ಮನೆ ದೇವರು ಅಥವಾ ಕುಲದೇವ್ರನ್ನ ನೀವು ಕಂಡಿಡಿಬೇಕಾದ್ರೆ ಅದು ನಿಮ್ಮ ದೊಡ್ಡವರು ಅಂತ ಹೇಳ್ತೀವಿ. ಏನಂದ್ರೆ ಇವಾಗ ನಿಮ್ಮ ಅಜ್ಜಿ ಅಥವಾ ತಾತ ಅಥವಾ ಮುತ್ತಾತ ಅಥವಾ ಯಾರಾದ್ರೂ ದೊಡ್ಡಪ್ಪ, ಮನೆಯಲ್ಲಿ ಯಾರು ದೊಡ್ಡ ತಲೆ ಇರ್ತಾರೋ ಅವರನ್ನ ಕೇಳಿ ನೀವು ಕುಲದೇವರು ಮತ್ತೆ ಮನೆ ದೇವರನ್ನ ಡಿಸೈಡ್ ಮಾಡಬೇಕು. ಮತ್ತೆ ಮನೆ ದೇವರು ಶ್ರೀನಿವಾಸ ಅಂತ ನೀವೇನ್ ಹೇಳ್ತಾ ಇದೀರಾ, ಅದೇ ಪರಂಪರೆಯನ್ನು ಆಚರಣೆ ಮಾಡ್ಕೊಂಡ್ ಬಂದಾಗ ಶ್ರೀನಿವಾಸನನ್ನೇ ಆಚರಣೆ ಮಾಡ್ಬೇಕು ನೀವು. ಆ ಭಗವಂತನ ಅನುಗ್ರಹನೇ ಬೇಕು. ಮನೆ ದೇವರು ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ, ಯಾರಿಗೂ ಕೂಡ ಬದಲಾವಣೆ ಆಗಲ್ಲ. ಆದ್ರೆ ಕುಲದೇವರು ಸುಮಾರು ಜನ ಮರ್ತು ಹೋಗ್ತಾರೆ, ಕುಲದೇವರ ಆಚರಣೆಯನ್ನ ಬಹಳಷ್ಟು ಜನ ಮಾಡಲ್ಲ. ಅದಕ್ಕೆ ಪರಿಹಾರ ಅಂತಂತಂದ್ರೆ ನಿಮ್ಮ ಯಾವ ಗ್ರಾಮದಲ್ಲಿದ್ದೀರೋ ನೀವು ಆ ಗ್ರಾಮದ ಒಂದು ಗ್ರಾಮ ದೇವತೆಯನ್ನ ನೀವು ಕುಲದೇವತೆಯಾಗಿ ಪೂಜೆಯನ್ನ ಮಾಡಿದ್ರೆ ಆಗುತ್ತೆ. ಆ ರೀತಿಯಾಗಿ ನೀವು ಮಾಡಿದ್ರು ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ನೀವು ಶ್ರೀನಿವಾಸನನ್ನ ಪೂಜೆ ಮಾಡ್ತಿದ್ದೀರಾ, ಆ ಭಗವಂತನನ್ನೇ ಆರಾಧನೆ ಮಾಡಿ, ವಿವಾಹಕ್ಕೇನು ವಿಳಂಬ ಆಗಲ್ಲ. ಇನ್ನು ನಿಮ್ಮ ಮಗನ ಜಾತಕ ನೋಡಿದಾಗ ಆರಿದ್ರಾ ನಕ್ಷತ್ರ, ನನ್ನ ಪ್ರಕಾರವಾಗಿ ನಿಮ್ಮ ಮಗನ ನಕ್ಷತ್ರ ಆರಿದ್ರಾ ನಕ್ಷತ್ರವಾದ್ರಿಂದ ಆ ಜ್ಯೋತಿಷ್ಯರ ನೋಡಿದಂಥವ್ರು ಆರಿದ್ರಾ ನಕ್ಷತ್ರಕ್ಕೆ ಅಧಿದೇವತೆ ಯಾರಪ್ಪ ಅಂತಂದ್ರೆ ಅದು ಪರಮೇಶ್ವರ. ಹಾಗಾಗಿ ನಿಮ್ಮ ಮನೆ ದೇವರು ಈಶ್ವರ ಅಂತ ಹೇಳಿರ್ತಾರೆ. ಅದ್ರ ಬಗ್ಗೆ ಏನು ನೀವು ಯೋಚನೆ ಮಾಡಬೇಡಿ. ನಿಮ್ಮ ಮನೆ ದೇವರು ಶ್ರೀನಿವಾಸನಂತೆ ಪೂಜೆ ಮಾಡಿ, ಕುಲದೇವರು ಗೊತ್ತಿಲ್ಲ ಅಂತಂದ್ರೆ ಗ್ರಾಮ ದೇವತೆಯನ್ನು ಪೂಜೆ ಮಾಡಿ. ಇವರ ಜಾತಕದ ಪ್ರಕಾರ ವಿವಾಹಕ್ಕಾಗಿ ಸರ್ಪದೋಷ ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಹಾಗಾಗಿ ಲೇಟ್ ಮ್ಯಾರೇಜ್ ಅಂತಾನೆ ಹೇಳ್ತೀವಿ. ರಾಹು ದಶೆ ಸಮಾಪ್ತಿಯಾಗಿ ಗುರುದಶೆನೂ ಸಮಾಪ್ತಿಯಾಗಿದೆ. ಈಗ ಶನಿ ದಶೆ ಇರೋದ್ರಿಂದ ಶನಿ ದಶೆ ತುಂಬಾ ಉತ್ತಮವಾದ ಫಲನೂ ಕೊಡುತ್ತೆ, ಏನು ಯೋಚನೆ ಇಲ್ಲ. ಒಂದು ಶನಿ ಪ್ರೀತಿ ಶನಿ ಶಾಂತಿಯನ್ನ ಮಾಡಿ ಒಮ್ಮೆ ಕಾಳಹಸ್ತಿಗೆ ಹೋಗಿ ಬನ್ನಿ, ನಿಮ್ಮ ಮಗನ ಕರ್ಕೊಂಡು ಶೀಘ್ರವಾಗಿ ವಿವಾಹ ಆಗುತ್ತಮ್ಮ. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಮೈಸೂರಿನಿಂದ ಲತಾ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ ಲತಾ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ತಿದ್ದೀರಮ್ಮ? ಮಗಳ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 10/7/1991. 1991. 10/7/1991. ಸಮಯ ಗೊತ್ತಿದ್ಯಾ? ಹಾ ಗೊತ್ತು ಮೇಡಮ್. 4:45 ಬೆಳಗಿನ ಜಾವ 4:45. ಬೆಳಗಿನ ಜಾವ 4:45. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ಕಾರಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ಮೃಗಶಿರ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅವರು. ಹೌದು ಗುರುಜಿ. ವೃಷಭ ರಾಶಿ. ಮದ್ವೆಗ್ ನೋಡ್ತಾ ಇದೀವಿ ಗುರುಜಿ, ಸೆಟ್ ಆಗ್ತಾನೆ ಇಲ್ಲ. ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ದೀರಾ ತಾಯಿ? 2 years ಆಯ್ತು. 2 ವರ್ಷದಿಂದ ಪ್ರಯತ್ನ ಪಟ್ಟಿದ್ದೀರಾ ಅಂದ್ರೆ 2 ವರ್ಷದಿಂದ. ಈಗ ನಿಮ್ಮ ಮಗಳದು ಮಹಾನಕ್ಷತ್ರವೇ ಸರಿ. ಮೃಗಶಿರ ಅಂತಂದ್ರೆ ಮಹಾನಕ್ಷತ್ರ ಅಂತ ಕರಿತೀವಿ ನಾವು. ಆ ಮಹಾನಕ್ಷತ್ರದಲ್ಲಿ ಹುಟ್ಟಿದ್ರು ಕೂಡ ಈಗ ಅಷ್ಟಮ ಶನಿ ನಡೀತಾ ಇದೆಯಮ್ಮ. ವೃಷಭ ರಾಶಿಯವರಿಗೆ ಅಷ್ಟಮ ಶನಿ 2020 ವರೆಗೂ ಇದೆ. ಹಾಗಂತ ಏನ್ ಗುರುಜಿ 2020 ಮದುವೆ ಮಾಡಬಾರದು ಅಂತಂದ್ರೆ ಶನಿಗೆ ಮದುವೆಗೆ ಯಾವುದೇ ಸಂಬಂಧ ಇಲ್ಲ. ಶನಿ ಬಂದು ಅನ್ಯಾಯ ಮಾರ್ಗದಿಂದ ನ್ಯಾಯ ಮಾರ್ಗಕ್ಕೆ ಕರ್ಕೊಂಡ್ಬರ್ತಕ್ಕಂಥ ಒಂದು ಜಡ್ಜ್ಮೆಂಟ್ ಕೊಡುವಂತ ಒಂದು ಗ್ರಹ. ಹಾಗಾಗಿ ನಿಮ್ಮ ಮಗಳ ವಿವಾಹದ ವಿಚಾರಕ್ಕೆ ಬಂದ್ರೆ ಆಕೆಗೆ ದೋಷ ಅನ್ನುವಂಥದ್ದೇನು ದೊಡ್ಡದಾಗಿ ಇಲ್ಲ. ವಿವಾಹ ವಿಳಂಬ ಆಗಿದೆ ಅಷ್ಟೇ ಹೊರತು ದೋಷದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಆದ್ರೆ ಕುಜ ಮಾತ್ರ ನೀಚನಾಗಿರೋದ್ರಿಂದ ಕುಜನ ಬಲ ಇಲ್ಲ. ಯಾರಿಗೆ ಕುಜನ ಬಲ ಇಲ್ಲವೋ ಅಂತವ್ರಿಗೆ ವಿವಾಹ ಲೇಟ್ ಆಗುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಲಿಕ್ಕೆ ಹೇಳಿ. ಒಂದು 5 ಮಂಗಳವಾರ ಸುಬ್ರಹ್ಮಣ್ಯನಿಗೆ ಒಂದು ದೀಪ ಹಚ್ಚಿ ಕಡಲೆ ಬೇಳೆಯನ್ನ ಮತ್ತು ತೊಗರಿ ಬೇಳೆಯನ್ನ ದಾನ ಮಾಡ್ಲಿಕ್ಕೆ ಹೇಳಿ. ನಿಮ್ಮ ಮಗಳಿಗೆ ಖಂಡಿತವಾಗ್ಲೂ ಯಶಸ್ಸಾಗುತ್ತೆ. 2019 ವಿವಾಹ ಆಗುತ್ತಮ್ಮ. ಶುಭವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇನ್ನು ತುಮಕೂರಿನಿಂದ ಲಲಿತಾ ಅನ್ನುವರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಓಕೆ, ಯಾರ ಬಗ್ಗೆ ಕೇಳ್ತಿದ್ದೀರಾ? ಮಗಳ ಬಗ್ಗೆ ಸರ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 2/3/94. 2/3/1994. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಕೇಳಿಸ್ತಾ ಇದೆ. ಓಕೆ, ಇನ್ನೊಂದ್ಸಲ ಹೇಳಿ. 2/3/1994. 94. ಓಕೆ, ಟೈಮಿಂಗ್ಸ್ ಗೊತ್ತಿದ್ಯಾ? ಮಧ್ಯಾಹ್ನ 1 ಗಂಟೆ. ಓಕೆ, ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರಮ್ಮ. ನಮಸ್ತೆ ಗುರುಜಿ. ಹೇಳಿ ತಾಯಿ. ವಿವಾಹದ ಬಗ್ಗೆ ಕೇಳ್ತಿದ್ದೀರಾ ಮಗಳು? ಮಗಳದು ವಿವಾಹದ ಬಗ್ಗೆ. ಸ್ವಾತಿ ನಕ್ಷತ್ರ ತುಲಾ ರಾಶಿಯಲ್ಲಿ ಹುಟ್ಟಿದಾರಲ್ವಾ? ಏನು ವಿಚಾರಮ್ಮ? ಎಷ್ಟು ವರ್ಷದಿಂದ ಪ್ರಯತ್ನ ಪಡ್ತಿದ್ದೀರಾ ಏನು ವಿವಾಹಕ್ಕೆ? 1.5-2 ವರ್ಷದಿಂದ ಪ್ರಯತ್ನ ಪಡ್ತಾ ಇದೀವಿ. ಸರಿ. ಮೊನ್ನೆ ಕಾಳಹಸ್ತಿಗೂ ಹೋಗ್ ಬಂದ್ರಿ. ಅದೇ ಈಗ ಅವ್ರಿಗೆ ಒಂದು ಗಜಕೇಸರಿ ಯೋಗ ಇರುವಂತದ್ದು ಅವರ ಜಾತಕದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಗಜಕೇಸರಿ ಯಾರಿಗಿರುತ್ತಾ ಯೋಗವನ್ನ ಅವ್ರು ಅನುಭವಿಸಬೇಕಾದ್ರೆ ವಿವಾಹದ ನಂತರ ತನ್ನ ಗಂಡನ ಜಾತಕದ ಯೋಗ ಎರಡೂ ಸೇರಿ ಅನುಭವಿಸ್ತಾರೆ. ಹಾಗಾಗಿ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಆಕೆ ವಿವಾಹದಲ್ಲೇನು ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈಗ 2019-2020 ಅವ್ರಿಗೆ ಗ್ರಹಗತಿಗಳ ಪ್ರಕಾರ ಬುಧ ಭುಕ್ತಿ ಬರುತ್ತೆ. ಬುಧ ಭುಕ್ತಿಯಲ್ಲಿ ವಿವಾಹಕ್ಕೆ ಅನುಕೂಲ ಆಗೇ ಆಗುತ್ತೆ. ನೀವು ಕಾಳಸ್ತಿಗೆ ಹೋಗಿ ಬಂದಿದ್ರೆ ಇನ್ಯಾವ ಶಾಂತಿನೂ ಬೇಕಾಗಿಲ್ಲಮ್ಮ. ಈ 2019-20 ವಿವಾಹ ಆಗೇ ಆಗುತ್ತೆ. ಖಂಡಿತವೂ ಒಳ್ಳೆ ಆಗುತ್ತಮ್ಮ. ಶುಭವಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಕೊನೆಯದಾಗಿ ಗುರುಜಿ ಆಗ್ಲೇ ಹೇಳಿದ್ರಿ, ಅಂದ್ರೆ ಒಬ್ರು ಕಾಲರ್ ಕೂಡ ಕೇಳಿದ್ರು, ಕುಲದೇವತೆ ಗೊತ್ತಿಲ್ಲದಿದ್ರೆ ಏನ್ ಮಾಡಬೇಕು, ಗ್ರಾಮ ದೇವತೆಯ ಪೂಜೆ ಮಾಡಬೇಕು ಅನ್ನೋದ್ರ ಜೊತೆಗೆ ಒಂದ್ ವೇಳೆ ಶಾಪ ಅನ್ನುವಂಥದ್ದು ಇದ್ರೆ ಪರಿಹಾರ ಹೇಗೆ?
ಶಾಪ ಅನ್ನುವಂಥದ್ದಿದ್ರೆ ಪರಿಹಾರಗಳು ಬಹಳಷ್ಟು ಸುಲಭವಾಗಿರುತ್ತೆ, ಅದನ್ನು ನೀವು ಮಾಡಿಕೊಳ್ಳೇಬೇಕಾಗುತ್ತೆ. ಯಾರಿಗೆ ಮನೆ ದೇವರು ಇದೆಯೋ ಮನೆ ದೇವರಿಗೆ ಮುಡುಪನ್ನು ಕಟ್ಟಿಟ್ಟು ವಿವಾಹಕ್ಕಾಗಲಿ ಗೃಹ ಪ್ರವೇಶಕ್ಕಾಗಲಿ ಯಾವುದೇ ಶುಭ ಕಾರ್ಯಕ್ಕಾಗಲಿ ನೀವು ಮುಂದುವರೆಸಿ, ಅಥವಾ ಯಾವುದೇ ಶುಭ ಕಾರ್ಯವನ್ನು ಮಾಡೋಕೆ ಮೊದಲು ನೀವು ಮನೆ ದೇವರನ್ನ ದರ್ಶನ ಮಾಡಿ ಒಂದು ಆಶೀರ್ವಾದವನ್ನ ಪಡೀರಿ. ಯಾಕೆಂದ್ರೆ ಆ ಮುಹೂರ್ತ ಸಮಯಕ್ಕೆ ಸರಿಯಾಗಿ ಮನೆ ದೇವರು ಬಂದು ನಿಮ್ಮ ಮಗಳಿಗೆ ಅಥವಾ ನಿಮ್ಮ ಮಗನಿಗೆ ಆಶೀರ್ವಾದ ಮಾಡಲೇಬೇಕಾಗುತ್ತೆ. ಹಾಗಾಗಿ ಮನೆ ದೇವರು ಮನೆಯ ಯಜಮಾನ ಅಂತೀವಿ. ಮನೆಯಲ್ಲಿ ಯಾವುದು ಯಜಮಾನನ ಸ್ಥಾನ ಅಂದ್ರೆ ಅದು ನೈಋತ್ಯ ಕೋಣೆ ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಅಲ್ಲ. ಮನೆಯಲ್ಲಿ ಯಜಮಾನನ ಸ್ಥಾನ ಯಾವುದು ಅಂದ್ರೆ ಅದು ಮನೆ ದೇವರ ಮನೆ ಅಂತ ಹೇಳ್ತೀವಿ. ಯಾವ ದೇವರ ಮನೆ ಯಜಮಾನ ಸ್ಥಾನವಾಗುತ್ತೋ ಅದು ಬಲವಾಗಿದ್ರೆ ಮನೇನೂ ಚೆನ್ನಾಗಿರುತ್ತೆ, ವೃದ್ಧಿ ಆಗುತ್ತೆ ಅಂತ ಹೇಳ್ತೀವಿ. ಇನ್ನು ಕುಲದೇವರ ವಿಚಾರಕ್ಕೆ ಬಂದ್ರೆ, ಕುಲದೇವರು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದೆ ನಾನು ಹೇಗೆ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದ್ರೆ, ನಾವು ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತೀವಿ. ಈಗಾಗಲೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶ್ಲೋಕವನ್ನು ಹೇಳಿದೆ. ಪಾರ್ವತಿ ಪರಮೇಶ್ವರ ಅಂತಕ್ಕಂಥವರು ಜಗತ್ತಿಗೆ ತಾಯಿ ತಂದೆಗಳು ಅಂತ ಹೇಳ್ತೀವಿ. ಮತ್ತೆ ಈ ಸೃಷ್ಟಿಗೆ ಒಬ್ಬ ಯಜಮಾನ ಅಂದ್ರೆ ಅದು ಮಹಾವಿಷ್ಣು ಅಂತ ಹೇಳ್ತೀವಿ. ಹಾಗಾಗಿ ವಿಷ್ಣುವಿನ ಆರಾಧನೆ, ಪರಮೇಶ್ವರನ ಆರಾಧನೆ ಮಾಡೋದ್ರಿಂದ ಕೂಡ ನಿಮಗೆ ಕುಲದೇವತೆ ಶಾಪ ಎಲ್ಲ ಪರಿಹಾರವಾಗುತ್ತೆ. ಅದರ ಜೊತೆಗೆ ಕುಲದೇವತೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಗ್ರಾಮ ದೇವತೆಯನ್ನ ಪೂಜೆ ಮಾಡಿ ಆಯಾ ಸಂಪ್ರದಾಯದ ಅನುಸಾರವಾಗಿ ಅಲ್ಲಿನ ಒಂದು ಸಂಪ್ರದಾಯದ ಪೂಜೆಗಳನ್ನು ಮಾಡಿಸಿ ಅರ್ಚನೆ, ಅಭಿಷೇಕ, ಹೋಮ ಇತ್ಯಾದಿಗಳನ್ನು ಮಾಡೋದ್ರಿಂದ ನಿಮಗೆ ಕುಲದೇವರು ಶಾಪನೂ ಪರಿಹಾರ ಆಗುತ್ತೆ, ಮನೆ ದೇವರು ಶಾಪನ ಪರಿಹಾರ ಆಗುತ್ತೆ, ಶೀಘ್ರವಾಗಿ ವಿವಾಹ ಅನುಕೂಲ ಆಗುತ್ತೆ, ಮನೆಯಲ್ಲಿ ಎಲ್ಲಾ ಶುಭ ಕಾರ್ಯಗಳು ನಡೆಯುತ್ತೆ. ಇದನ್ನು ಮಾಡಿ ಖಂಡಿತವಾಗ್ಲೂ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತೀನಿ. ಎಸ್, ಕುಲದೇವರ ಶಾಪದಿಂದ ಹಾಗೆ ಮನೆ ದೇವರ ಶಾಪದಿಂದ ಮುಕ್ತಿ ಪಡೆಯೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ರೆ ಥ್ಯಾಂಕ್ ಯು ವೆರಿ ಮಚ್ ಗುರೂಜಿ. ಒಳ್ಳೇದಾಗ್ಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿಶಾಸ್ತ್ರಿ ಗುರೂಜಿ ಅವರ ನೇರ ಭೇಟಿಗಾಗಿ ನೀವು ಸಂಪರ್ಕ ಮಾಡಬೇಕಾದಂತಹ ನಂಬರ್ ಈ ರೀತಿಯಾಗಿದೆ: 9620686266. ಮತ್ತೊಂದು ಸಂಖ್ಯೆ 9513235266. ಈ ನಂಬರ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇದು ಇವತ್ತಿನ ಕಲ್ಯಾಣ ಮಸ್ತು. ನಾಳಿನ ಕಲ್ಯಾಣ ಮಸ್ತುವಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.